ಶ್ರುತಿ ಸ್ಮೃತಿ ಪುರಾಣಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯೌ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 268 69 267ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿ. ಈ ಶ್ಲೋಕದಲ್ಲಿ ಮುಖ್ಯವಾಗಿ ವಾಸನಾ ತ್ಯಾಗದ ಬಗ್ಗೆ, ಅಂದರೆ ಪದಾರ್ಥಗಳನ್ನ ಬಿಡುವುದು ಬೇರೆ, ಬಿಟ್ಟ ಮೇಲೆ ಅದರ ವಾಸನೆಯನ್ನ ಬಿಡುವುದು ಬಹು ಕಷ್ಟ. ಆ ವಾಸನವನ್ನ ಹೇಗೆ ತ್ಯಾಗ ಮಾಡಬೇಕು ಅಂತ ಹೇಳಿದಾಗ ನಾವು ಬಹಳಷ್ಟು ಶ್ರದ್ಧೆಯಿಂದ, ಪ್ರಯತ್ನದಿಂದ, ವಿಶ್ವಾಸದಿಂದ ಆ ಒಂದು ಪೂರ್ವದ ಸಂಸ್ಕಾರಗಳನ್ನ ತ್ಯಾಗ ಮಾಡಿ ಆ ಬ್ರಹ್ಮ ನಾನು, ಆತ್ಮನೇ ನಾನು ಎನ್ನುವ ಭಾವದಲ್ಲಿ ಸಂಶಯಗಳನ್ನ ಕಳೆದುಕೊಂಡು ಆ ಮುನಿಗಳ ಮಹಾತ್ಮರ ವಾಕ್ಯವನ್ನ ನಾವು ಪ್ರಯತ್ನ ಮಾಡಿದಾಗ ಈ ವಿಷಯ ಮತ್ತು ವಿಷಯದ ತ್ಯಾಗ ತಾನಾಗಿ ಆಗುತ್ತದೆ. ಅದಕ್ಕೆ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಅಹಂ ಮಮೇತಿ ಯೋ ಭಾವೋ ದೇಹಾಕ್ಷದಾವನಾತ್ಮನಿ ಅಧ್ಯಾಸೋ ಅಯಂ ನಿರಸ್ತ್ಯವೋ ವಿದುಷ ಸ್ವ ಆತ್ಮನಿಷ್ಠಯ ಅಂತ ಇಲ್ಲಿ ಹೇಳ್ತಾ, ಅನಾತ್ಮನಿ ಅಂದ್ರೆ ಅನಾತ್ಮವಾದ ದೇಹ. ಈ ದೇಹ ಹೇಗಿದೆ ಅಂದ್ರೆ ಇದು ಆತ್ಮ ಅಲ್ಲ. ಯಾಕೆ ಅಲ್ಲಂದ್ರೆ ಆತ್ಮನ ಲಕ್ಷಣ ದೇಹದಲ್ಲಿ ಇಲ್ಲ. ಆತ್ಮನ ಲಕ್ಷಣ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ. ಮತ್ತು ಅದಕ್ಕೆ ಜ್ಞಾನ ಸ್ವರೂಪ ಉಳ್ಳದ್ದೇ ಆತ್ಮ. ಎಲ್ಲವನ್ನ ಅರಿಯುವುದೇ ಆತ್ಮ. ಅಂಥ ಆತ್ಮನ ಲಕ್ಷಣ ದೇಹದಲ್ಲಿ ಒಂದೂ ಇಲ್ಲ. ಅದು ಆತ್ಮ ಯಾವಾಗಲೂ ಇರೋದು, ದೇಹ ಯಾವಾಗಲೂ ಇರುವುದಲ್ಲ. ಅದು ಸತ್ತು ಮತ್ತು ಚಿತ್ತು ಅಂದ್ರೆ ದೇಹ ಇಂದ್ರಿಯಾದಿಗಳನ್ನ, ಮನ ಬುದ್ಧಿ ಚಿತ್ತ ಅಹಂಕಾರಗಳನ್ನ ಅಷ್ಟೇ ಅಲ್ಲದೆ ಈ ಬುದ್ಧಿ ಮನಸ್ಸು ಮತ್ತು ಇಂದ್ರಿಯಾದಿಗಳ ಮುಖಾಂತರ ಹೊರಗೆ ಹೋಗಿ ಕಣ್ಣಿನಿಂದ ರೂಪವನ್ನ, ಕಿವಿಯಿಂದ ಶಬ್ದವನ್ನ ತಿಳಿತವೆ.
ಇಷ್ಟೇ ಅಲ್ಲದೆ ಹ್ಮ್ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ಹ್ಮ್ ನಮಗೆ ತಿಳಿಯಲ್ಪಡುತ್ತವೆ. ಹ್ಮ್ ಅದಕ್ಕಾಗಿ ನಾವು ತಿಳಿಯುತ್ತೇವೆ. ಹ್ಮ್ ಆದ್ರೆ ಈ ಜಡವಾದ ಕಣ್ಣಿಗೆ ಕಿವಿಗೆ ಹ್ಮ್ ಆತ್ಮನ ಪ್ರೇರಣೆ ಇಲ್ಲದೆ, ಹ್ಮ್ ವಾಯುವಿನ ಪ್ರೇರಣೆ ಇಲ್ಲದೆ ಹ್ಮ್ ಇವು ಯಾವೂ ಕೂಡ ಕಾರ್ಯವನ್ನ ಮಾಡುವುದಿಲ್ಲ. ಹ್ಮ್ ಉದಾಹರಣೆ, ಹ್ಮ್ ಪ್ರಾಣತ್ಯಾಗ ಆದಾಗ ಹ್ಮ್ ಎಲ್ಲರ ಶರೀರ 4 ತಾಸು 6 ತಾಸು ಹ್ಮ್ ಮನೆಯಲ್ಲಿ ಇಡುತ್ತಾರೆ. ಹ್ಮ್ ಆವಾಗ ಶರೀರಕ್ಕ ಹ್ಮ್ ನಾಲಿಗೆ ಇದೆ, ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ಕೈ ಇದೆ, ಕಾಲಿದೆ, ಎಲ್ಲವೂ ಇದ್ದಾವೆ. ಹ್ಮ್ ಆದರೂ ಕೂಡ ಒಂದು ತಮ್ಮ ಕೆಲಸವನ್ನ ಕಾರ್ಯವನ್ನ ಮಾಡೋದಿಲ್ಲ. ಹ್ಮ್ ಇದು ನಮ್ಮ ಅನುಭವಕ್ಕೆ ಗೊತ್ತಿದ್ದಂತ ಮಾತು. ಹ್ಮ್ ಕಾರಣ ಕಾಲಿದೆ, ಅದು ನಡೆಯೋದಿಲ್ಲ. ಹ್ಮ್ ಕೈ ಇದೆ, ಏನನ್ನು ಹಿಡಿಯೋದಿಲ್ಲ. ಹ್ಮ್ ಕಣ್ಣು ಇದೆ, ಏನನ್ನು ನೋಡುವುದಿಲ್ಲ. ಹ್ಮ್ ಕಿವಿ ಇದೆ, ಅಲ್ಲಿಯ ದುಃಖವನ್ನ ಕೇಳೋದಿಲ್ಲ. ಹ್ಮ್ ಈ ಪ್ರಕಾರ ಇಂದ್ರಿಯಾದಿಗಳು ಇದ್ದರೂ ಕೂಡ ಹ್ಮ್ ಯಾವುದೇ ವಿಷಯಗಳನ್ನ ಅರಿಯುವುದಿಲ್ಲ. ಹ್ಮ್ ಇಂದ್ರಿಯಗಳು ಇಲ್ಲ ಅಂತಲ್ಲ. ಹ್ಮ್ ಆದರೆ ಇಂದ್ರಿಯಗಳು ಯಾವಾಗ ಕೆಲಸವನ್ನು ಮಾಡ್ಲಿಕ್ಕೆ ಪ್ರಾರಂಭ ಆಗ್ತದಂದ್ರೆ ಹ್ಮ್ ಆ ಆತ್ಮನ ಸಂಘ ಎಲ್ಲಿಯವರೆಗೂ ಇರುತ್ತದೆಯೋ, ಹ್ಮ್ ಆ ಪ್ರಾಣವಾಯುವಿನ ಸಂಗಾತಿ ಎಲ್ಲಿಯವರೆಗೂ ಇರುತ್ತದೆಯೋ ಹ್ಮ್ ಅಲ್ಲಿವರೆಗೂ ಇವು ಕೆಲಸವನ್ನ ಮಾಡದಂತೆ ತೋರುತ್ತವೆ. ಹ್ಮ್ ಅಂದರೆ ಸ್ವತಂತ್ರವಾಗಿ ಕೆಲಸವನ್ನ ಕಾರ್ಯವನ್ನ ಮಾಡುವಂಥದ್ದು ಹ್ಮ್ ಸಾಮರ್ಥ್ಯ ಈ ದೇಹಕ್ಕೂ ಇಂದ್ರಿಯಾದಿಗಳು ಇಲ್ಲ. ಹ್ಮ್ ಅದಕ್ಕಾಗಿ ದೇಹ ಅನಾತ್ಮ. ಹ್ಮ್ ಮತ್ತು ದೇಹಯ ಇಂದ್ರಿಯ ಮೊದಲಾದವುಗಳಲ್ಲಿ ಹ್ಮ್ ಅಹಂ ಮಮಂ ಇತಿ ಹ್ಮ್ ಇಂಥ ಅನಾತ್ಮವಾದ ಇಂದ್ರಿಯಾದಿಗಳಲ್ಲಿ ದೇಹಾದಿಗಳಲ್ಲಿ ಹ್ಮ್ ಅಹಂ ಅಂದ್ರೆ ನಾನಂತೀವಿ. ಹ್ಮ್ ಈ ದೇಹಯ ಇಂದ್ರಿಯ ಯಾವ್ದು ಅಂದ್ರೆ ನನ್ನದು ಅಂತೀವಿ. ಹ್ಮ್ ಕಣ್ಣು ನನ್ನದು, ಕಿವಿ ನನ್ನದು, ಕೈ ನನ್ನದು, ಕಾಲು ನನ್ನದು. ಹ್ಮ್ ಮತ್ತೆ ಈ ದೇಹ ಯಾರ್ದು ಅಂದ್ರೆ ನನ್ನದು, ಹ್ಮ್ ದೇಹ ನಾನು. ಹ್ಮ್ ಈ ರೀತಿ ಯಾವ ಭಾವನೆಯುಂಟು, ಹ್ಮ್ ಅಯ್ಯಂ ಅಂದ್ರೆ ಈ ಅಧ್ಯಾಸ ಹ್ಮ್ ಅಂದ್ರೆ ಇದರ ನೆನಪು, ಹ್ಮ್ ಇದರ ಧ್ಯಾಸ, ಇದರ ಸ್ಮರಣೆ. ಹ್ಮ್ ವಿದುಷ ಅಂದ್ರೆ ಜ್ಞಾನಿ ಅಂತ. ಹ್ಮ್ ಜ್ಞಾನಿಯಿಂದ ಸ್ವ ಆತ್ಮ ನಿಷ್ಠಯ. ಹ್ಮ್ ಆತ್ಮ ನಿಷ್ಠೆ ಯಾವಾಗ ಬಲಗೊಳ್ಳುತ್ತದೆಯೋ ಹ್ಮ್ ಆ ಆತ್ಮ ನಿಷ್ಠೆಯಿಂದ ಇದು ನಿರಸ್ತವ್ಯ. ಹ್ಮ್ ಅಂದರೆ ಈ ದೇಹ ನಾನು ನನ್ನದು ಎಂಬ ಹ್ಮ್ ಮಮಕಾರ ಅನ್ನುವುದು ತೊಲಗಿ ಹೋಗುತ್ತದೆ. ಹ್ಮ್ ಬೇರೆ ಯಾವುದೇ ನಿಷ್ಠೆಯಿಂದ ಈ ಭಾವ ಹೋಗುವುದಿಲ್ಲ. ದೇಹ ಭಾವ ಹ್ಮ್ ಇದು ಜ್ಞಾನದಿಂದ, ಹ್ಮ್ ಆ ಜ್ಞಾನ ನಿಷ್ಠೆಯಿಂದನೇ ತೊಲಗುತ್ತದೆ ವಿನಃ ಹ್ಮ್ ಅನ್ಯ ಭಾವನೆಯಿಂದ ಇದು ತೊಲಗುವುದಲ್ಲ. ಹ್ಮ್ ಅದಕ್ಕಾಗಿ ಇಂಥ ಒಂದು ಹ್ಮ್ ದೇಹಯ ಇಂದ್ರಿಯ ಮನಸ್ಸುಗಳು, ಹ್ಮ್ ಬುದ್ಧಿ ಹ್ಮ್ ತಮ್ಮ ತಮ್ಮ ಕೆಲಸ ಮಾಡಲು ಸಮರ್ಥವಾಗಿವೆ. ಹ್ಮ್ ಎಲ್ಲಿಯವರೆಗೂ ಅಂದ್ರೆ ಹ್ಮ್ ನನ್ನ ಚೇತನ ಸ್ವರೂಪಿಯಾದ ಆತ್ಮನ ಬಲದಿಂದ. ಹ್ಮ್
ಇವು ಕೆಲಸ ಮಾಡಲು ಸಮರ್ಥ. ಹ್ಮ್ ಅದಕ್ಕೆ ನಾನು ಬಹಳ ಸಲ ಹೇಳ್ತೀನಿ, ವಿದ್ಯುತ್ತಿನ ಹ್ಮ್ ಸಂಪರ್ಕ ಇರುವವರೆಗೂ ಹ್ಮ್ ಮೊದಲೇ ಹೇಳಿನಿ ಬಹಳ ಸಲ, ಹೌದೌದು. ಫ್ಯಾನ್ ತಿರುಗುತ್ತದೆ, ಹ್ಮ್ ಫ್ರಿಡ್ಜ್ ವರ್ಕ್ ಮಾಡ್ತದೆ, ಹ್ಮ್ ಆ ಬಲ್ಬ್ ಅಲ್ಲಿ ಬೆಳಕು ಬರ್ತದ, ಹ್ಮ್ ಮಿಕ್ಸರ್ ಕೆಲಸ ಮಾಡ್ತದ, ಹ್ಮ್ ಹೀಟ್ರು ಕೆಲಸ ಮಾಡ್ತದ. ಹ್ಮ್ ಇವು ನಾನಾ ರೀತಿ ಕೆಲಸ ಮಾಡ್ತಾವ. ಒಂದು ಪ್ರಕಾರ ಮಾಡಿದ್ರೆ ಹ್ಮ್ ಇನ್ನೊಂದು ಪ್ರಕಾರ ಮಾಡ್ತದ. ನಮ್ ಹೌದು. ಫ್ಯಾನ್ ಏನ್ ಮಾಡ್ತದ, ಗಾಳಿಯನ್ನ ಹಾಕ್ತದ. ಹ್ಮ್ ಫ್ರಿಡ್ಜ್ ಏನ್ ಮಾಡ್ತದ ಅಂದ್ರೆ ವಸ್ತುಗಳನ್ನ ಕೆಡದಂತೆ ಕಾಯುತ್ತದೆ. ಹ್ಮ್ ಹೀಟರ್ ಕಾಯಿಲ್ ಏನ್ ಮಾಡ್ತದಂದ್ರೆ ವಸ್ತುಗಳನ್ನ ಸುಡುತ್ತದೆ. ಹ್ಮ್ ಇವೆಲ್ಲ ಬೇರೆ ಬೇರೆ ಕಾರ್ಯ ಮಾಡ್ತಾವ. ಹ್ಮ್ ಇವುಗಳ ಕಾರ್ಯ ಬೇರೆ ಬೇರೆ ಇದ್ರೂ ಕೂಡ ಹ್ಮ್ ಸರ್ವ ವಸ್ತುಗಳ ಕಾರ್ಯ ನಡಿಬೇಕಾದ್ರೆ ಎಲ್ಲಿ ಯಾವಾಗ ಅಂದ್ರೆ ವಿದ್ಯುತ್ ಸಂಪರ್ಕವಿರುವವರೆಗೆ ಮಾತ್ರ. ಹ್ಮ್ ವಿದ್ಯುತ್ ಸಂಪರ್ಕ ಇಲ್ಲಂದ್ರೆ ಹ್ಮ್ ಫ್ಯಾನ್ ಇದ್ರೂ ಗಾಳಿ ಬರೋದಿಲ್ಲ, ಹ್ಮ್ ಫ್ರಿಡ್ಜ್ ಅಲ್ಲಿ ತಂಪು ಇರೋದಿಲ್ಲ, ಹ್ಮ್ ಹೀಟರ್ ಅಲ್ಲಿ ಬಿಸಿ ಇರೋದಿಲ್ಲ. ಹ್ಮ್ ಹೌದಲ್ಲಮ್ಮ? ಹ್ಮ್ ಅದರಂತೆ ಹ್ಮ್ ಇವುಗಳು ಆತ್ಮನ ಸಂಪರ್ಕದಿಂದ ಈ ಮನಸ್ಸು, ಬುದ್ಧಿ, ಹ್ಮ್ ಇಂದ್ರಿಯಾದಿಗಳು ತಮ್ಮ ತಮ್ಮ ಕೆಲಸ ಮಾಡ್ತಾವ. ಹ್ಮ್ ಫ್ಯಾನ್ ಒಂದ್ ರೀತಿ ಕೆಲಸ, ಹ್ಮ್ ಈಗಾಗಲೇ ಹೇಳಿದಂತವು ಒಂದೊಂದು ರೀತಿ ಕೆಲಸ ಮಾಡ್ತಾವ. ಹ್ಮ್ ಅದರಂತೆ ಆತ್ಮನ ಸಂಪರ್ಕದಿಂದ ಕಣ್ಣು ರೂಪವನ್ನು ನೋಡುವ ಹ್ಮ್ ಕೆಲಸ ಮಾಡ್ತದ, ಹ್ಮ್ ಕಿವಿ ಶಬ್ದವನ್ನ ಕೇಳುವ ಕೆಲಸ ಮಾಡ್ತದ, ಹ್ಮ್ ನಾಲಿಗೆ ರುಚಿಯನ್ನ ನೋಡುವ ಕಾರ್ಯ ಮಾಡ್ತದ, ಹ್ಮ್ ನಾಸಿಕ ಅಂದ್ರೆ ಮೂಗು ವಾಸನೆಯನ್ನ ನೋಡುವ ಕಾರ್ಯ ಮಾಡ್ತದ, ಹ್ಮ್ ಚರ್ಮ ಇದು ಕಠಿಣ ಮೃದುತ್ವವನ್ನು ತಿಳಿಯುವಂತ ಕೆಲಸ ಮಾಡ್ತದ, ಹ್ಮ್ ಕೈ ಕಾಲು ಇದೇ ಪ್ರಕಾರ ಒಂದೊಂದು ಕೆಲಸ ಮಾಡ್ತಾವ. ಹ್ಮ್ ಹಾಗೆ ಹ್ಮ್ ಈ ಎಲ್ಲಾ ಭ್ರಾಂತಿಯನ್ನ, ಹ್ಮ್ ಯಾಕಂದ್ರೆ ಕೇವಲ ನೀನು ಸಾಕ್ಷಿ ಮಾತ್ರ, ಹ್ಮ್ ಇವೆಲ್ಲಕ್ಕೂ ಸಾಕ್ಷಿ ಆಗಿರ್ತಕ್ಕಂತ ಪರಮಾತ್ಮ ಸ್ವರೂಪ. ಹ್ಮ್ ಪರಮಾತ್ಮ ಅಂದ್ರೆ ಜ್ಞಾನ, ಹ್ಮ್ ಜ್ಞಾನ ಅಂದ್ರೆ ಅರಿವು. ಹ್ಮ್ ಈ ರೀತಿ ಹ್ಮ್ ಆ ಅನಾತ್ಮದ ಭ್ರಾಂತಿ ಭಾವನೆಯನ್ನ ತಡೆಗಟ್ಟಬೇಕು. ಹ್ಮ್ ಅದು ನಿಲ್ಲಬೇಕಾಗಿತ್ತು ಭದ್ರವಾಗಿ ಅಂದ್ರೆ ಹ್ಮ್ ಅಹಂ ಬ್ರಹ್ಮಾಸ್ಮಿ, ಹ್ಮ್ ಅಹಂ ಬ್ರಹ್ಮ ಅಸ್ಮಿ, ನಾನು ಬ್ರಹ್ಮನೇ ಇದ್ದೇನೆ ಹ್ಮ್ ಎಂಬ ನಿಶ್ಚಯ ಬುದ್ಧಿಯಿಂದ ಹ್ಮ್ ತಿಳಿದುಕೊಂಡು ಹ್ಮ್ ದೇಹ ಮನಸ್ಸು ಬುದ್ಧಿಗಳನ್ನ ನಾನು ಎಂದುಕೊಳ್ಳುವ ಭ್ರಾಂತಿಯನ್ನ ಹ್ಮ್ ಜ್ಞಾನಿಯಾದವನು ಹೋಗಲಾಡಿಸಿಕೊಳ್ಳಬೇಕು. ಹ್ಮ್ ಅದಕ್ಕೆ ಯಾವಾಗಲೂ ಜ್ಞಾನಿಗಳಿಗೆ ಹ್ಮ್ ದೇಹ ಬುದ್ಧಿ ಮೊದಲು ನಾಶ ಆಗಬೇಕಮ್ಮ. ಹ್ಮ್ ಜ್ಞಾನಿಗಳು ತಮ್ಮ ದೇಹವನ್ನ ಬಹಳ ಪ್ರೇಮ ಮಾಡಂಗಿಲ್ಲ, ಹ್ಮ್ ದೇಹದ ಮೇಲೆ ಮೋಹ ಮಾಡಂಗಿಲ್ಲ. ಹ್ಮ್ ಯಾಕೆಂದರೆ ಅವರಿಗೆ ಪಕ್ಕಾ ನಿಶ್ಚಯವಾಗಿದೆ, ಹ್ಮ್ ದೇಹ ನಾನಲ್ಲ, ದೇಹದ ಒಳಗೆ ಇರುವಂತ ನಿರಾಕಾರವಾದ ಹ್ಮ್ ಆ ಪರಬ್ರಹ್ಮನೇ ನಾನು ಇದ್ದೇನಂತ ಜ್ಞಾನ ಆಗಿರ್ತದ. ಹ್ಮ್ ಅದಕ್ಕಾಗಿ ಅವರಲ್ಲಿ ಭ್ರಾಂತಿನೇ ಇರಂಗಿಲ್ಲ. ಹ್ಮ್ ಭ್ರಾಂತಿ ಅಂದ್ರೆ, ಭ್ರಮೆ ಅಂದ್ರೆ, ಅಧ್ಯಾಸ ಅಂದ್ರೆ ಒಂದೇ. ಹ್ಮ್ ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಹ್ಮ್ ಜ್ಞಾತ್ವಾ ಸ್ವಂ ಪ್ರತ್ಯಗಾತ್ಮನಂ ಬುದ್ಧಿ ತದ್ವಿತ್ತಿ ಸಾಕ್ಷಿಣಂ ಸ್ವಹಮಿತೇವ ಸದ್ಬುದ್ಧ್ಯ ಅನಾತ್ಮ
ಅನಾತ್ಮನಾತ್ಮಂ ಮತಿಂ ಜಹಿ ಅಂತ ಹ್ಮ್ ಈ ಶ್ಲೋಕದಲ್ಲಿ ಬುದ್ಧಿಗೂ ಅದರ ವೃತ್ತಿಗಳಿಗೂ ಹ್ಮ್ ಸಾಕ್ಷಿಯಾಗಿರುವ ಅಂತರಾತ್ಮವೇ ನಾನು ಎಂಬ ಹ್ಮ್ ನಿಶ್ಚಿತ ಜ್ಞಾನ ಹ್ಮ್ ಅಂದ್ರೆ ಸಂಶಯವಿಲ್ಲದ ಜ್ಞಾನ, ಹ್ಮ್ ಆ ಜ್ಞಾನದಿಂದ ಅನಾತ್ಮದಲ್ಲಿ, ಹ್ಮ್ ಈ ಅನಾತ್ಮ ಯಾದಮ ಬ್ರಹ್ಮ ಆತ್ಮ, ಅನಾತ್ಮ ದೇಹ, ಹ್ಮ್ ಆ ದೇಹದಲ್ಲಿ ನಾನು ಎಂಬ ಬುದ್ಧಿಯನ್ನ ಬಿಡಲಿಕ್ಕೆ ಬರುತ್ತದೆ. ಹ್ಮ್ ಅದು ಕಾರಣ ಹ್ಮ್ ಆತ್ಮವು ನಮ್ಮ ಬುದ್ಧಿಗೂ ಆಲೋಚನೆಗಳು ಅಂತ ಸಾಕ್ಷಿ. ಹ್ಮ್ ಅದರ ಲಕ್ಷಣವನ್ನು ಅರಿತು ನಾವು ಅದರೆಡೆಗೆ ಹೆಜ್ಜೆ ಇಡಬೇಕು. ಹ್ಮ್ ಆತ್ಮದ ಕಡೆಗೆ ಹೆಜ್ಜೆ ಇಡುವುದರಿಂದ ಹ್ಮ್ ನಾನು ಅವನೇ ಹ್ಮ್ ಅಂದ್ರೆ ಸೋಹಂ ಸೋಹಂ ಅಥವಾ ಹಂ ಸೋಹಂ. ಹ್ಮ್ ಹಂಸ ಅಂದ್ರೆ ಆ ಅವನೇ ನಾನು, ಹ್ಮ್ ಆ ಆತ್ಮನೇ ನಾನು ಹ್ಮ್ ಎಂಬುವ ಭಾವನೆ ಬೆಳೆಸಿಕೊಳ್ಳುವುದು. ಹ್ಮ್ ದೇಹ ಮನಸ್ಸು ಬುದ್ಧಿಗಳು ತಮ್ಮ ಕ್ರಿಯೆಯಲ್ಲಿ ಹ್ಮ್ ದೇಹ ಎಲ್ಲಿ ಕೆಲಸ ಮಾಡ್ತದಮ್ಮ ಅಂದ್ರೆ ತಮ್ಮ ಕ್ರಿಯೆ. ಹ್ಮ್ ದೇಹದ ಕ್ರಿಯೆ ಏನಂದ್ರೆ ಹ್ಮ್ ಅದು ಹುಟ್ಟುವುದು, ಹ್ಮ್ ಹುಟ್ಟಿದ ಮೇಲೆ ಮತ್ತೆ ಅದು ಸ್ವಲ್ಪ ಹ್ಮ್ ತಾಯಿಯ ಗರ್ಭದಲ್ಲಿ ಹುಟ್ಟಿ ಅಲ್ಲಿಂದ ಹೊರಗೆ ಬರೋದು. ಹ್ಮ್ ಮತ್ತೆ ಅದು ಬೆಳಿತಾ ಬೆಳಿತಾ ಪರಿಣತಿ ಅಂತ ಹೇಳ್ತಾರಮ್ಮ, ಹ್ಮ್ ಅಥವಾ ಪರಿಣಾಮ ಅಂತಾರ. ಹ್ಮ್ ಅದು ಶಿಶುವಿನ ಅವಸ್ಥೆ ಹೋಗ್ತದ, ಬಾಲಕನ ಅವಸ್ಥೆ ಬರ್ತದ, ಹ್ಮ್ ಮತ್ತೆ ಯೌವನ ಅವಸ್ಥೆ ಆಗ್ತದ, ಅದರಿಂದ ಮತ್ತೆ ಮುಪ್ಪಾವಸ್ಥೆ ಬರ್ತದ. ಹ್ಮ್ ಆಮೇಲೆ ಅದು ಒಂದು ದಿವಸ ವಿನಶ್ಯತೆ ಅಂದ್ರೆ ನಾಶ ಆಗಿ ಹೋಗ್ತದ. ಹ್ಮ್ ಇದು ಎದರ ಕೆಲಸ ಅಂದ್ರೆ ದೇಹದ ಕೆಲಸ. ಹ್ಮ್ ಮನಸ್ಸು ಏನಂದ್ರೆ ನಿಶ್ಚಯ, ಮನಸ್ಸು ಹ್ಮ್ ಸಂಕಲ್ಪ ವಿಕಲ್ಪ ಮಾಡುವುದೇ ಮನಸ್ಸಿನ ಧರ್ಮ. ಹ್ಮ್ ಧರ್ಮ ಅಂದ್ರೆ ಏನಮ್ಮ? ಹ್ಮ್ ಸಕ್ಕರೆ ಸಿಹಿ ಅದರ ಧರ್ಮ, ಹ್ಮ್ ಅಗ್ನಿಗೆ ಸುಡುವುದೇ ಅದರ ಧರ್ಮ. ಹ್ಮ್ ಅದರಂತೆ ದೇಹ ಹುಟ್ಟಿ ಬೆಳೆದು ನಾಶವಾಗುವುದೇ ಅದರ ಧರ್ಮ. ಹ್ಮ್ ಅದೇ ಪ್ರಕಾರವಾಗಿ ಸಂಕಲ್ಪ ವಿಕಲ್ಪ ಮಾಡುವುದು ಮನಸ್ಸಿನ ಧರ್ಮ. ಹ್ಮ್ ಬುದ್ಧಿ ಧರ್ಮ ಏನಂದ್ರೆ ನಿಶ್ಚಯ ಮತ್ತು ನಿರ್ಣಯ ಮಾಡುವುದೇ ಹ್ಮ್ ಬುದ್ಧಿಯ ಕ್ರಿಯೆ. ಹ್ಮ್ ಕ್ರಿಯೆ ಅಂದ್ರೆ ಕರ್ಮ. ಹ್ಮ್ ಈ ರೀತಿ ಸಕಲ ಯಾವಾಗಲೂ ಒಂದೇ ಪ್ರಕಾರ ಮೂರು ಇರಂಗಿಲ್ಲ. ಇವು ಹ್ಮ್ ದೇಹ ಒಂದೇ ಪ್ರಕಾರ ಇರಂಗಿಲ್ಲ, ಅದು ವಿಕಾರ ಆಗ್ತದ. ಹ್ಮ್ ಮನಸ್ಸು ಕೂಡ ಒಂದೇ ಸಂಕಲ್ಪ ಮಾಡಂಗಿಲ್ಲ, ಹ್ಮ್ ಕ್ಷಣ ಕ್ಷಣದಲ್ಲಿ ಮತ್ತೊಂದು ಸಂಕಲ್ಪ ಮಾಡ್ತದ. ಹ್ಮ್ ಆ ಮನಸ್ಸು ಮಾಡಿದ ಸಂಕಲ್ಪಗಳಲ್ಲಿ ಹ್ಮ್ ಒಂದನ್ನ ಆಯ್ಕೆ ಮಾಡಿ ನಿಶ್ಚಯ ಮಾಡುವುದೇ ಬುದ್ಧಿಯ ಧರ್ಮ. ಹ್ಮ್ ಆದರೆ ನಾನು ಮಾತ್ರ ಕೇವಲ ಸಾಕ್ಷಿಯಾಗಿ, ಹ್ಮ್ ಕಾರಣ ನನ್ನ ಬುದ್ಧಿಯನ್ನು ನನ್ನ ದೇಹವನ್ನು ನಾ ತಿಳ್ತೀನಿ. ಹ್ಮ್ ನಾನು ಈಗ ಚಿಕ್ಕವನಿದ್ದೆ, ಹ್ಮ್ ಬಾಲಕನಾಗಿದ್ದೆ, ಹ್ಮ್ ಯೌವನದವನಾಗಿದ್ದೆ, ಹ್ಮ್ ಈಗ ನನಗೆ ಮುಪ್ಪಾಗಿದೆ. ಹ್ಮ್ ಚಿಕ್ಕವನಿದ್ದಾಗ ಶರೀರ ಬೇರೆ ಇತ್ತು, ಹ್ಮ್ ಶಾಲೆಗೆ ಹೋಗುವಾಗ ಹುಡುಗನ ದೇಹ ಇತ್ತು, ಹ್ಮ್ ಸಂಸಾರ ಮಾಡುವಾಗ ಯೌವನದ ದೇಹ ಇತ್ತು, ಹ್ಮ್ ಮುಪ್ಪಾದಾಗ ಈ ದೇಹ ಆದ. ಹ್ಮ್ ಹೌದಿಲ್ಲ? ಹ್ಮ್ ಈ ರೀತಿ ಹ್ಮ್ ಇವು ಎಲ್ಲವನ್ನ ನಾ ತಿಳಿತೀನಿ ಅಂದ್ರೆ ಎಲ್ಲಾ ಕಾಲದಲ್ಲಿ ನಾನು ಇದ್ದೇನೆ ಅಂತ ಅರ್ಥ ಆಯ್ತು. ಹ್ಮ್ ಇದನ್ನು ಬಹಳ ಸಲ ಹೇಳ್ತಾರೆ, ಬಾಲ್ಯದ ಶರೀರದಲ್ಲಿ ಹ್ಮ್ ಶಿಶುವಿನ ಶರೀರ ಇಲ್ಲ, ಅದು ಬೇರೆ ಆಗಿಬಿಟ್ಟದೆ. ಹ್ಮ್
ಯೌವನದ ಶರೀರದಲ್ಲಿ ಬಾಲಕನ ಶರೀರ ಇಲ್ಲ. ಹ್ಮ್ ವೃದ್ಧನ ಶರೀರದಲ್ಲಿ ಯೌವನದ ಶರೀರ ಇಲ್ಲ. ಹ್ಮ್ ನೀನು ಮಾತ್ರ ಎಲ್ಲಾ ಶರೀರಗಳಲ್ಲಿ ಇದ್ದಿ. ಹ್ಮ್ ಬಾಲಕನಾಗಿದ್ದಾಗ ಜೀವನೇ ಹ್ಮ್ ಶಿಶು ಅವಸ್ಥೆಯಲ್ಲಿರುವ ಜೀವ, ಹ್ಮ್ ಯೌವನದಲ್ಲಿ ಇರುವವನೇ ಅವನೇ ಅದೇ ಜೀವ, ಹ್ಮ್ ಮುಪ್ಪಾವಸ್ಥೆಯಲ್ಲಿರುವುದು ಅದೇ ಜೀವ. ಹ್ಮ್ ಜೀವನಿಗೆ ವಿಕಾರ ಆಗಿಲ್ಲ ನೋಡ್ರಿ. ಹ್ಮ್ ಜೀವನಿಗೆ ವಿಕಾರ ಆಗಿಲ್ಲ. ಜೀವನ ಹ್ಮ್ ಅರಿವೇನದ ಅದ್ರ ಬದಲಾವಣೆ ಆಗಿಲ್ಲ. ಹ್ಮ್ ಅರಿವನ್ನು ತಿಳಿಯುವುದು ಹ್ಮ್ ಅದು ಬದಲಾವಣೆ ಆಗಿಲ್ಲ. ಅದು ಒಂದೇ ಇದೆ. ಹ್ಮ್ ಅದರನ್ನ ಹ್ಮ್ ನಾವು ಸಾಕ್ಷಿಯಾಗಿ ವೀಕ್ಷಿಸುತ್ತಾ ಬಾಳನ್ನು ನಡೆಸಿದರೆ ಹ್ಮ್ ನಾನು ಆತ್ಮ ಎಂಬ ಭಾವವು ನಮ್ಮ ಭಾವದಲ್ಲಿ ಹ್ಮ್ ದೃಢವಾಗಿ ಹ್ಮ್ ಒಂದು ಮರದ ಬೇರು ಹ್ಮ್ ಭೂಮಿಯ ಆಳಕ್ಕೆ ಹಿಡಿದಂತೆ ಹ್ಮ್ ಆತ್ಮಭಾವ ನಮ್ಮ ಬುದ್ಧಿಯ ಆಳಕ್ಕೆ ಇಳಿಯುತ್ತದೆ. ಹ್ಮ್ ಆ ಕಾರಣ ಹ್ಮ್ ಎಂದೂ ಕೂಡ ನಾವು ದೇಹ, ಮನಸ್ಸು, ಬುದ್ಧಿ ಹ್ಮ್ ಎಂಬುದನ್ನ ಆಶ್ರಯ ಮಾಡಿಕೊಳ್ಳದೆ ಹ್ಮ್ ಇವೆಲ್ಲವನ್ನ ಬಿಟ್ಟು ನಾನು ಆತ್ಮ ಎಂಬ ಅರಿವನ್ನ ಹ್ಮ್ ವೃದ್ಧಿಸಿಕೊಳ್ಳಬೇಕಂದ್ರೆ ಬೆಳೆಸಿಕೊಳ್ಳಬೇಕು. ಹ್ಮ್ ಈ ದೇಹ ನಾನೆಂಬ ಬುದ್ಧಿ ಅದಲ್ಲಮ್ಮ, ಹ್ಮ್ ಅದು ಬಹಳ ಬೆಳೆದು ಬಿಟ್ಟದ. ಯಾಕೆ ಬೆಳೀತು ಅಂದ್ರೆ ಹ್ಮ್ ಒಂದೇ ಜನ್ಮದಲ್ಲಿ ಬೆಳೆದಂತ ಭಾವ ಇದು ಅಲ್ಲ. ಹ್ಮ್ ಎಷ್ಟೋ ಜನ್ಮಗಳಿಂದ ದೇಹ ನಾನು, ದೇಹ ನಾನು, ಹ್ಮ್ ನಾನು ಹುಟ್ಟಿದವನು, ನಾನು ಬೆಳೆಯುವವನು, ನಾನು ಸಾಯುವವನು ಹ್ಮ್ ಅನ್ನುವ ಭಾವ ಬೆಳೆದು ಬಿಟ್ಟ. ಹ್ಮ್ ಅದನ್ನ ನಾಶ ಮಾಡಿಕೊಂಡು ಹ್ಮ್ ಆತ್ಮ ನಾನು ಎಂಬ ಹ್ಮ್ ಅರಿವನ್ನ ಈ ಜನ್ಮದಿಂದ ನಾವು ಬೆಳೆಸಿಕೊಳ್ಬೇಕು. ಹ್ಮ್ ಇದು ಬೆಳಿಬೇಕಾಗಿದ್ರೆ ಎಲ್ಲಿ ಬೆಳಿತದಮ್ಮಂದ್ರೆ ಹ್ಮ್ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಹ್ಮ್ ಮತ್ತು ಅವರು ಬೋಧ ಮಾಡುವಂತ ವೇದಾದ ಅಂತ್ಯ ಭಾಗದ ಹ್ಮ್ ತತ್ವಮಸಿ ಮಹಾವಾಕ್ಯದಿಂದಲೇ ಹ್ಮ್ ಇದನ್ನ ಬೆಳೆಸಿಕೊಳ್ಳಬೇಕು ವಿನಃ ಹ್ಮ್ ಅನ್ಯ ಶಾಸ್ತ್ರಗಳಿಂದ ಇದು ಹ್ಮ್ ಬೆಳೆಯುವುದಲ್ಲ. ಹ್ಮ್ ಯಾಕಂದ್ರೆ ಹ್ಮ್ ಈ ಗದ್ದೆ ಅಂತ ಮಾಡ್ತಾರ, ನೆಲ್ಲು ಬೆಳಿತಾರಲ್ಲ, ಹ್ಮ್ ಎಲ್ಲಾ ಭೂಮಿಯಲ್ಲಿ ನೆಲ್ಲು ಬೆಳೆಯೋದಿಲ್ಲ. ಹ್ಮ್ ಗದ್ದೆಯಲ್ಲಿ ಮಾತ್ರ. ಅಂದ್ರೆ ಸದಾಕಾಲ ನೀರಿನಲ್ಲಿ ಬೆಳೆಯುವುದೇ ಭತ್ತ. ಹ್ಮ್ ಸದಾಕಾಲ ನೀರಿನ ಆಶ್ರಯದಲ್ಲಿ ಇರಬೇಕು. ಹ್ಮ್ ನೀರಿಲ್ಲ ಅಂದ್ರೆ ಭತ್ತ ಒಣಗೋಗ್ತದೆ. ಹ್ಮ್ ಅದರಂತೆ ಸದಾಕಾಲ ನಾವು ಶಾಸ್ತ್ರದ ಆಶ್ರಯದಲ್ಲಿದ್ರೆ ಹ್ಮ್ ಈ ಬ್ರಹ್ಮ ಭಾವ ಬೆಳಿತಾ ಹೋಗ್ತಾವ. ಹ್ಮ್ ಆ ಕಾರಣದಿಂದ ಹ್ಮ್ ಈ ಒಂದು ಆತ್ಮ ಭಾವನೆಯಿಂದ ಹ್ಮ್ ಆತ್ಮ ನಾನೇ ಇದ್ದೇನೆಂಬ ನಂಬಿಕೆಯಿಂದ ಹ್ಮ್ ನನ್ನ ಎಲ್ಲಾ ಅಹಂಕಾರ ಮಮಕಾರಗಳು ಹ್ಮ್ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ. ಹ್ಮ್ ಎಲ್ಲಂದ್ರೆ ಎಂದೂ ನಿರ್ಮೂಲನೆ ಅಂದ್ರೆ ನಾಶ ಆಗುವುದಿಲ್ಲ. ಹ್ಮ್ ಕಾರಣ ಹ್ಮ್ ಮುಂದಿನ ಸೂತ್ರದಲ್ಲಿ ಹ್ಮ್ ಲೋಕಾನುವರ್ತನಂ ತ್ಯಕ್ತ್ವಾ ತ್ಯಕ್ತ್ವೈ ದೇಹಾನುವರ್ತನಂ ಶಾಸ್ತ್ರ ಅನುವರ್ತನಂ ತ್ಯಕ್ತವ್ಯ ಸ್ವಾಧ್ಯಶಾಪನಂ ಕೊರುವಂತ ಹ್ಮ್ ಇಲ್ಲಿ ಹೇಳ್ತಾ ಬಂದ್ರಮ್ಮ. ಅಂದ್ರೆ ಏನು ಅಂದ್ರೆ ಹ್ಮ್ ಲೋಕಾನುವರ್ತನಂ ತ್ಯಕ್ತ ಅಂದ್ರೆ ಹ್ಮ್
ಲೋಕದವರ ಅನುಸರಣೆಯನ್ನ, ಅವರು ಮಾಡುವ ಅನುಕರಣೆಯನ್ನ ಹ್ಮ್ ಬಿಟ್ಟು ಹ್ಮ್ ಮತ್ತೆ ದೇಹಾನುವರ್ತನಂ, ಹ್ಮ್ ದೇಹದ ಅನುಸರಣೆಯನ್ನ ಬಿಟ್ಟು ಹ್ಮ್ ಶಾಸ್ತ್ರಾನುವರ್ತನಂ, ಹ್ಮ್ ಕೊನೆಗೆ ಮುಂದಿನ ಶ್ಲೋಕದ ಹೇಳ್ತಾರೆ ಇವು. ಹ್ಮ್ ಇವನ್ನ ಬಿಡಬೇಕಾದ್ರೆ ಶಾಸ್ತ್ರ ವಾಸನೆ ಬೇಕು. ಹ್ಮ್ ದೇಹ ವಾಸನೆ, ಲೋಕವಾಸನೆ. ಹ್ಮ್ ಆವಾಗ ಈ ಎಲ್ಲಾ ಭ್ರಾಂತಿಗಳು ತಲೆಗೆ ಹೋಗುತ್ತವೆ. ಹ್ಮ್ ಅದಕ್ಕ ಮುಂದಿನ ಶ್ಲೋಕದಲ್ಲಿ ಹ್ಮ್ ಲೋಕವಾಸನೆಯ ಜಂತು ಹ್ಮ್ ಶಾಸ್ತ್ರವಾಸನ ಅಪೀಚ ಹ್ಮ್ ದೇಹ ವಾಸನೆಯ ಜ್ಞಾನಂ ಹ್ಮ್ ಯಥಾ ವೈನೈವ ಜಾಯತೆ ಅಂದ್ರು. ಹ್ಮ್ ಅಂದ್ರೆ ಯಥಾವತ್ ಹ್ಮ್ ನ ಏವ ಜಾಯತೆ ಹ್ಮ್ ಅಂದ್ರೆ ಇವು ದೊಡ್ಡ ಪ್ರಬಲವಾದ ವಾಸನೆ. ಹ್ಮ್ ಒಂದು ಲೋಕ ವಾಸನೆ ಹ್ಮ್ ಮತ್ತು ಶಾಸ್ತ್ರ ವಾಸನೆ, ಹ್ಮ್ ದೇಹ ವಾಸನೆ. ಹ್ಮ್ ಇವು ಮೂರು ವಾಸನೆಗಳು ಇರುವವರೆಗೂ ಹ್ಮ್ ಜೀವನಿಗೆ ತಾನು ಯಾರು ಅನ್ನುವ ಹ್ಮ್ ಜ್ಞಾನ ಉಂಟು ಆಗುವುದೇ ಇಲ್ಲ. ಹ್ಮ್ ಜೀವ ಯಾರಮೀಗ? ಜೀವ ಪರಮಾತ್ಮನ ಸ್ವರೂಪ. ಹ್ಮ್ ಆದ್ರೆ ಎಲ್ಲಾ ಜೀವಗಳು ಏನ್ ತಿಳ್ಕೊಂಡಿವಿ ಅಂದ್ರೆ ಹ್ಮ್ ದೇಹ ಸ್ವರೂಪನೇ ಇಂದ್ರಿಯ ಸ್ವರೂಪವೇ ನಾವಂತ ತಿಳ್ಕೊಂಡಿವಿ. ಹ್ಮ್ ದೇಹನೇ ನಾನಂತ ತಿಳಿದುಕೊಂಡ ಕಾರಣ ಹ್ಮ್ ದೇಹಕ್ಕೆ ಬರುವಂತ ರೋಗಾದಿಗಳು ನನಗಂತೀವಿ, ಹ್ಮ್ ದೇಹಕ್ಕೆ ಬರುವಂತ ಅವಸ್ಥೆಗಳು ನನಗಂತೀವಿ, ಹ್ಮ್ ದೇಹಕ್ಕೆ ಬರುವಂತ ಅನಂತ ಹ್ಮ್ ಸುಖ ದುಃಖಗಳು ನನವಂತ ತಿಳ್ಕೊಂಡು ಹ್ಮ್ ದೇಹ ಕ್ಷೀಣ ಆದ್ರೆ ನನಗ ಕ್ಷೀಣ ಆಯ್ತಂತೀವಿ, ಹ್ಮ್ ದೇಹಕ್ಕೆ ಸಾವು ಬಂದ್ರೆ ನಾನು ಸಾಯ್ತೀನಿ ಅಂತ ತಿಳ್ಕೊಂಡಿವಿ. ಹ್ಮ್ ಕಾರಣ ಏನು ಅಂದ್ರೆ ಹ್ಮ್ ಈ ವಾಸನೆಯಲ್ಲೇ ಜೀವಾತ್ಮ ತೊಡಗ್ಯಾನ. ಹ್ಮ್ ನಾವು ಎಲ್ಲಿವರೆಗೂ ನರಕ ಸದೃಶ್ಯವಾದ ವಸ್ತುಗಳಿರ್ತಾವೋ, ಹ್ಮ್ ಉದಾಹರಣೆ ಮಾಂಸದ ಬಜಾರ, ಹ್ಮ್ ಮೀನಿನ ಬಜಾರದಲ್ಲಿ ಹ್ಮ್ ಸುತ್ತಾಡ್ತಾ ಇದ್ರೆ ಹ್ಮ್ ಮಾಂಸದ ದುರ್ವಾಸನೆ, ಹ್ಮ್ ಮೀನಿನ ವಾಸನೆಯೇ ಬರ್ತಾವ ನಮಗೆ. ಹ್ಮ್ ಹೌದಿಲ್ಲಮ್ಮ? ಹ್ಮ್ ಅಲ್ಲಿ ಬೇರೆ ವಾಸನೆ ಇಲ್ಲ, ಯಾಕಂದ್ರೆ ಏನೇನು ಹಂಗಿದೆ ಅದು. ಹ್ಮ್ ಅಲ್ಲಿ ಏನು ವಸ್ತು ಇದೆ ಅದೇ ವಾಸನೆ ಬರ್ತದೆ ನಮ್ಗೆ. ಹ್ಮ್ ಒಂದು ಒಳ್ಳೆಯ ಸೇವಂತಿಗೆಯ ತೋಟ, ಮಲ್ಲಿಗೆಯ ಹೂವಿನ ತೋಟ ಇತ್ತಂದ್ರೆ ಹ್ಮ್ ಅಲ್ಲಿ ಓಡಾಡುವಾಗ ಸೇವಂತಿಗೆಯ ಸುವಾಸನೆ, ಹ್ಮ್ ಮಲ್ಲಿಗೆಯ ಸುವಾಸನೆ ನಮ್ಮ ನಾಸಿಕ್ ಬರ್ತದ. ಹ್ಮ್ ನಮ್ಮ ಮೂಗಿ ತಾನಾಗಿ ಬಿಡ್ತದಿಲ್ಲ. ಹ್ಮ್ ಯಾಕೆ ಈ ವ್ಯತ್ಯಾಸ ಅಂದ್ರೆ ಹ್ಮ್ ಯಾವ ಯಾವ ವಸ್ತುಗಳಲ್ಲಿ ನಾವು ಸಂಚಾರ ಮಾಡ್ತೇವೆ ಹ್ಮ್ ಆಯಾ ವಸ್ತುಗಳ ವಾಸನೆಯೇ ನಮಗೆ ಬರ್ತದ. ಹ್ಮ್ ಅದಕ್ಕೆ ಜೀವಾತ್ಮ ಹೇಗಂದ್ರೆ ಹ್ಮ್ ಈ ದುರ್ವಾಸನೆಯಿಂದ ಕೂಡಿದ ಈ ದೇಹ, ಹ್ಮ್ ಮಲ, ಮೂತ್ರ, ರಕ್ತ, ಮಾಂಸ, ಮಜ್ಜ, ಹ್ಮ್ ಎಲ್ಲಾ ಸಪ್ತ ಧಾತುಗಳೇನವ ಎಲ್ಲ ಹೊಲಸಿನಿಂದ ದುರ್ವಾಸನೆಯ ವಸ್ತುಗಳು. ಹ್ಮ್ ಇವುಗಳಲ್ಲೇ ಸಂಚಾರ ಮಾಡ್ತಾನೆ, ಇದೇ ಬಜಾರದಲ್ಲಿ ತಿರುಗಾಡ್ತಾನೆ. ಹ್ಮ್ ಆ ಕಾರಣಕ್ಕಾಗಿ ಅದರ ವಾಸನೆಗಳೇ ಇವನಿಗೆ ಬಿಡದವ್ರಿ, ಜೀವನಿಗೆ. ಹ್ಮ್ ಹೌದಲ್ಲ? ಹ್ಮ್ ಈಗ ಎಲ್ಲಿ ಯಾವ ಬಜಾರಕ್ಕೆ ಹೋಗ್ಬೇಕು ನಾವಂದ್ರೆ ಹ್ಮ್ ಸುವಾಸನೆ ಕೊಡ್ತಕ್ಕಂಥದ್ದು ಎಲ್ಲಿದೆ ಅಂದ್ರೆ ಹ್ಮ್ ಅದು ನಮ್ಮ ಸ್ವರೂಪ ಆನಂದದಲ್ಲಿದೆ. ಹ್ಮ್
ಆ ಜೀವನಿಗೆ ತಾನು ಯಾರು ಅಂತ ಜ್ಞಾನ ತನಗಾದ್ರೆ ಹ್ಮ್ ಈ ದುರ್ವಾಸನೆ ಅಂತ ಗೊತ್ತಾದ್ರೆ ಹ್ಮ್ ಇದನ್ನ ಬಿಟ್ಟು ಸುವಾಸನೆ ಇರುವ ಜಾಗಕ್ಕ ಹೋಗಿ ಮುಟ್ಟುವಂತ ಪ್ರಯತ್ನ ಮಾಡ್ತಾನೆ. ಹ್ಮ್ ಹೌದಿಲ್ಲಮ್ಮ? ಹೌದು. ಆ ಕಾರಣದಿಂದ ಹ್ಮ್ ನಾವು ದೇಹ ವಾಸನೆ ಹ್ಮ್ ಇದು ದುರ್ವಾಸನೆ, ಹ್ಮ್ ಲೋಕವಾಸನೆ ಇದು ಕೆಟ್ಟ ವಾಸನೆ. ಹ್ಮ್ ಈ ಎರಡೂ ವಾಸನೆಗಳನ್ನ ಶಾಸ್ತ್ರ ವಾಸನೆಯಿಂದ ಕಿತ್ತಬೇಕು ಇವನ್ನ. ಹ್ಮ್ ಶಾಸ್ತ್ರದ ವಾಸನೆ ಇದ್ದಾಗ ಇವು ಹೋಗ್ತಾವಮ್ಮ. ಹ್ಮ್ ದೇಹ ವಾಸನೆ ಹ್ಮ್ ಲೋಕವಾಸನೆ ಹೋಗ್ತಾವ. ಹ್ಮ್ ಈ ಶಾಸ್ತ್ರ ವಾಸನೆ ಕೂಡ ಹೋಗ್ಬೇಕು ಮುಂದ. ಹ್ಮ್ ಇದು ತನ್ನಷ್ಟಕ್ಕೆ ತಾನೇ ಲಯ ಆಗ್ತದ. ಹ್ಮ್ ಲಯ ಆದ್ಮೇಲೆ ಏನು ಉಳಿತದಮ್ಮಂದ್ರೆ ಹ್ಮ್ ಅವನಿಗೆ ಜ್ಞಾನ ಒಂದೇ, ಆ ಬ್ರಹ್ಮ ನಾನು ಅನ್ನುವಂತ ದೃಢ ಭಾವ ಒಂದೇ ಉಳಿತದೆ ವಿನ ಹ್ಮ್ ಜನನ ಮರಣ ರಹಿತವಾಗಿರ್ತಕ್ಕಂಥ ಪರಮಾತ್ಮ ಸ್ವರೂಪನೇ ನಾನು ಅನ್ನುವಂತ ಹ್ಮ್ ಜ್ಞಾನ ಒಂದೇ ಉಳಿಯುತ್ತದೆ ವಿನಃ ಹ್ಮ್ ಇನ್ನೊಂದು ಉಳಿಯಲಿಕ್ಕೆ ಸಾಧ್ಯವೇ ಇಲ್ಲ. ಹ್ಮ್ ಅದರಂತೆ ಹ್ಮ್ ವ್ಯವಹಾರದಲ್ಲಿ ಇತರರ ಅಪೇಕ್ಷೆಗೆ ಅನುಸಾರವಾಗಿ ನಡೆಯುವುದು ಹ್ಮ್ ಲೋಕವಾಸನೆ. ಹ್ಮ್ ವ್ಯವಹಾರದಲ್ಲಿ ನಡೀತೇವೆ ಇನ್ನೊಬ್ಬರ ಅಪೇಕ್ಷೆ, ಹ್ಮ್ ಅವರು ಅವರು ಇಲ್ಲಿ ಹೋಗೋಣ ಅಂದ್ರ ಹೋಗೋಣ, ಹ್ಮ್ ಅವ್ರು ಇದನ್ನ ಮಾಡೋಣ ಅಂದ್ರ ಮಾಡೋಣ ಹ್ಮ್ ಅಂತ ಈ ಲೋಕದವರ ಹ್ಮ್ ಒಂದು ವಾಸನೆಗೆ ಅನುಗುಣವಾಗಿ ಹ್ಮ್ ಅವರಂತೆ ನಾವು ನಡೆಯುವುದೇನದ ಇದು ಲೋಕವಾಸನೆ. ಹ್ಮ್ ಅವ್ರು ಮಾಡ್ತಾರ ನಾವು ಮಾಡ್ಬೇಕು, ಹ್ಮ್ ಅವರು ಆ ಫಂಕ್ಷನ್ಗೆ ಹೋಗ್ತಾರ ನಾವು ಆ ಫಂಕ್ಷನ್ಗೆ ಹೋಗ್ಬೇಕು. ಹ್ಮ್ ಹೀಗೆ ಈ ವ್ಯವಹಾರ ಅಂತಿದು. ಹ್ಮ್ ಆದರೆ ಜೀವನ್ ಮುಕ್ತಿ ವಿವೇಕದ ಹ್ಮ್ ವಾಸನಾಕ್ಷಯ ಪ್ರಕರಣದಲ್ಲಿ ಹ್ಮ್ ವಿದ್ಯಾರಣ್ಯ ಮುನಿಗಳು ಇದನ್ನು ವಿಸ್ತಾರವಾಗಿ ಹೇಳಿರುತ್ತಾರೆ. ಹ್ಮ್ ಶಾಸ್ತ್ರವಾಸನೆಯ ಪಾಠ್ಯವ್ಯಸನ, ಶಾಸ್ತ್ರವ್ಯಸನ, ಹ್ಮ್ ಅನುಷ್ಠಾನ ವ್ಯಸನ ಎಂದು ಮೂರು ವಿಧವಾಗಿ ಹ್ಮ್ ಆ ವಿದ್ಯಾರಣ್ಯ ಮುನಿಗಳು ಹ್ಮ್ ಜೀವನ್ಮುಕ್ತಿ ವಿವೇಕ ಎಂಬ ಗ್ರಂಥದಲ್ಲಿ ಹೇಳಿದ್ದಾರೆ ಅಂತ ಹ್ಮ್ ಸೂಕ್ಷ್ಮವಾಗಿ ಆಚಾರ್ಯರು ಹ್ಮ್ ಇಲ್ಲಿ ಹೇಳುತ್ತಲಿದ್ದಾರೆ. ಹ್ಮ್ ಇದು ಹೇಗಂದ್ರೆ ಹ್ಮ್ ಸಂಸಾರ ಕಾರಾಗೃಹ ಮೋಕ್ಷ ಮಿಚ್ಚೋ ಹ್ಮ್ ರಯೋಮಯಂ ಪಾದನಿಬದ್ಧ ಶೃಂಖಲಂ ಹ್ಮ್ ವದಂತಿ ತಜ್ಞಾಹಿ ಹ್ಮ್ ಪಟುವಾಸನಾತ್ರಯಂ ಯೋ ಅಸ್ಮಾದ್ವಿಮುಕ್ತ ಹ್ಮ್ ಸಮೀಪ್ಯತೆ ಮುಕ್ತಿಂ ಅಂತ ಹ್ಮ್ ಇಲ್ಲಿ ಸಂಸಾರ ಎಂಬ ಕಾರಾಗೃಹ, ಹ್ಮ್ ನಿನ್ನೆ ಜೈಲ್ ಅಂತ ಹೇಳಿವಲ್ಲಮ್ಮ, ಹೌದು. ತಪ್ಪು ಮಾಡಿದವ್ರೆ ಅಲ್ಲಿರ್ತಾರ. ಹ್ಮ್ ಇದು ಸಂಸಾರವೆಂಬುದು ಕಾರಾಗೃಹದಿಂದ ಬಿಡುಗಡೆಯನ್ನ ಇಚ್ಛಿಸುವವನಿಗೆ ಹ್ಮ್ ಅಂದ್ರೆ ಈ ಜನನ ಮರಣ ಎನ್ನುವುದೇ ಸಂಸಾರ. ಹ್ಮ್ ಈ ಜನನ ದುಃಖ ಮರಣ ದುಃಖವೇ ಅತ್ಯಂತ ದುಃಖ. ಹ್ಮ್ ಮಧ್ಯದಲ್ಲಿ ಬರುವಂತ ದುಃಖಗಳು ಸಾಮಾನ್ಯ ದುಃಖಗಳು. ಹ್ಮ್ ಎಷ್ಟು ಶ್ರೀಮಂತ ಇದ್ರು ಕೂಡ ಹ್ಮ್ ಸಾಯುವಾಗ ಎಷ್ಟು ದುಃಖ ಆಗ್ತದ ಮನೆ. ಹೌದು. ಬಡವನಿಗೂ ಸಾಯುವಾಗ ದುಃಖ, ಹ್ಮ್ ಹುಟ್ಟುವಾಗ ಬಡವನಿಗೂ ದುಃಖ ಶ್ರೀಮಂತನಿಗೂ ದುಃಖ. ಹ್ಮ್ ಅಂದ್ರೆ ಈ ಅತ್ಯಂತ ದುಃಖ ಏನವ ಎಲ್ಲರಿಗೂ ಸಮಾನವಾಗಿವೆ. ಹ್ಮ್ ಶ್ರೀಮಂತ ಆದರೂ ತಾಯಿಯ ಗರ್ಭದಿಂದ ಹುಟ್ಟಬೇಕು, ಹ್ಮ್ ಬಡವನಾದರೂ ತಾಯಿಯ ಗರ್ಭದಿಂದ ಹುಟ್ಟಬೇಕು. ಹ್ಮ್ ಆ ಗರ್ಭದಲ್ಲಿ ಏನ್ ದುಃಖ ಆದಮಂದ್ರೆ ಹ್ಮ್
ಅನಂತ ರೀತಿ ದುಃಖ ಅಂತ ಹಿಂದೆಲ್ಲ ಹೇಳ್ಯಾರ. ಹೌದು. ತಾಯಿಯ ಗರ್ಭದಲ್ಲಿ ತಾನಿದ್ದ ವೇಳೆಯರು ಅಲ್ಲಿ ಹ್ಮ್ ಮಲ ಮೂತ್ರ ರಕ್ತ ಹ್ಮ್ ಇವೆಲ್ಲ ವಾಸನೆಗಳು ದುರ್ವಾಸನೆ, ಹ್ಮ್ ಕ್ರಿಮಿ ಕೀಟಗಳ ಹಾವಳಿ, ಹ್ಮ್ ಕುಕ್ಕುಟ ಆಸನ, ಹ್ಮ್ ಮಾಸಿನ ಚೀಲದೊಳಗೆ ಸಣ್ಣ ಕೂಸು, ಹ್ಮ್ ತಲೆ ಮೇಲೆ ಹ್ಮ್ ಕಾಲು ಕೆಳಗಾಗಿ ಹ್ಮ್ 9 ತಿಂಗಳ ವಾಸ ಮಾಡಿ ಹ್ಮ್ ನಂತರದಲ್ಲಿ ಹ್ಮ್ ತಾಯಿಯ ನೆತ್ತಿಯಿಂದ ಉತ್ಪತ್ತಿಯಾಗುವಂತ ಪ್ರಸೂತಿ ವಾಯುವ ಪೆಟ್ಟಿಗೆ ಹ್ಮ್ ತಲೆ ಮಾಂಸದ ಚರ್ಮದ ಚೀಲ ಹರಿದು ಹ್ಮ್ ತಲೆಗೆ ಬಲವಾದ ಪೆಟ್ಟು ವಾಯುವಿನ ಪೆಟ್ಟು ಬಡಿದಾಗ ಹ್ಮ್ ಮೇಲೆ ಇದ್ದ ತಲೆ ಕೆಳಗಾಗಿ ಹ್ಮ್ ತಲೆಯನ್ನ ಮುಂದೆ ಮಾಡಿಕೊಂಡು ಹ್ಮ್ ಕಾಲನ್ನ ಹಿಂದೆ ಮಾಡಿಕೊಂಡು ಹ್ಮ್ ತಾಯಿಯ ಗರ್ಭದಿಂದ ಹೊರಗೆ ಬರುವಾಗ ಹ್ಮ್ ಅದು ಹೇಳಲಾರದ ದುಃಖ, ಹ್ಮ್ ಸಹಿಸಲಾರದ ದುಃಖ. ಹ್ಮ್ ಅಜ್ಞಾನಿಗೆ ಸುಖ, ಹ್ಮ್ ಜ್ಞಾನಿಗಳಿಗೆ ದುಃಖ. ಹ್ಮ್ ಯಾಕೆಂಬಂದ್ರೆ ಅವ್ರು ವಿಚಾರ ಮಾಡಿದ್ರಂತ, ಹ್ಮ್ ನಾನು ಯಾರು ಹುಟ್ಟಿಸಿದ್ರು, ಹ್ಮ್ ನನ್ನ ಯಾಕ ಈ ತಾಯಿಯ ಗರ್ಭದ ಕತ್ತಲ ಕೋಣೆಯಲ್ಲಿ 9 ತಿಂಗಳ ಸೆರೆವಾಸ ಹಾಕಿದ್ರು, ಹ್ಮ್ ಅಲ್ಲಿಂದ ಮತ್ತೆ ಹೊರಗೆ ಯಾರು ಕಳಿಸಿದ್ರು, ಹ್ಮ್ ಹೊರಗಡೆ ನಾನು ಯಾತಕ್ಕಾಗಿ ಬಂದೆ, ಹ್ಮ್ ಬಂದ ನಂತರ ನಾನು ಯಾವ ಕಾರ್ಯವನ್ನ ಮಾಡಬೇಕಾಗಿತ್ತು, ಹ್ಮ್ ಈ ಕಾರ್ಯ ಎಲ್ಲವನ್ನ ಮುಗಿಸಿ ಮತ್ತೆ ಎಲ್ಲಿಗೆ ಹೋಗುವನು ಅನ್ನುವಂತ ಹ್ಮ್ ಪ್ರಜ್ಞಾಹೀನನಾದವರಿಗೆ ಹ್ಮ್ ಈ ಹುಟ್ಟಿದ್ರೆ ಖುಷಿ ಪಡ್ತಾರ ಅವ್ರು, ಹ್ಮ್ ಆ ಜ್ಞಾನಿಗಳು ದುಃಖ ಪಡ್ತಾರ ನೋಡಮ್ಮ. ಹ್ಮ್ ಇಷ್ಟಾದ ಮೇಲೆ ಮತ್ತೆ ಏನಂದ್ರೆ ಹ್ಮ್ ಹೊರಗೆ ಬಂದ ಮೇಲೇನು ದುಃಖನೇ. ಹ್ಮ್ ಸಣ್ಣ ಶಿಶುವಾಗಿರುವಾಗ ಹಾಲು ಕುಡಿಯುವಾಗ ಔಷಧ ಕುಡಿಯುವಾಗ ದುಃಖ, ಹ್ಮ್ ಹೊಟ್ಟೆ ನೋವು ಬಂದಾಗ ದುಃಖ, ಹ್ಮ್ ಅಳುವನ್ನ ಕೇಳುವರಿಲ್ಲ, ಹ್ಮ್ ಅಳುವನ್ನ ಅರ್ಥ ಮಾಡಿಕೊಳ್ಳುವಂತ ತಂದೆ ತಾಯಿಗೆ ಬುದ್ಧಿ ಇಲ್ಲ. ಹ್ಮ್ ಅವ್ರಿಗೆ ಎರಡೇ ಗೊತ್ತು, ಹ್ಮ್ ಬಾಳ ಅಳುತ್ತಿತ್ತಂದ್ರೆ ಹಾಲು ಕೊಡೋದೊಂದು, ಹ್ಮ್ ಅದಕ್ಕೂ ಜೋರಾಗಿ ಹತ್ರೆ ಔಷಧ ಕೊಡೋದು. ಹ್ಮ್ ಆದ್ರೆ ನಿಜವಾಗಿ ಯಾಕೆ ಅಳುತ್ತಾ ಇದೆ ಅಂತ ಯಾರಿಗ್ ಗೊತ್ತಿಲ್ಲ. ಹ್ಮ್ ಹೌದಿಲ್ಲ? ಹೌದು. ಇವೆರಡೇ ಗೊತ್ತು ನಮಗ. ಹ್ಮ್ ಇಷ್ಟಾದ್ರೂ ಪರವಾಗಿಲ್ಲ, ಮುಂದೆ ಬೆಳ್ತಾ ಹ್ಮ್ ಬಾಲಕನಾದಾಗ ದುಃಖ, ಹ್ಮ್ ಆಟ ಪಾಠಗಳ ದುಃಖ, ಹ್ಮ್ ವ್ಯಸನ ಮೇಳರ ದುಃಖ, ಹ್ಮ್ ಅನಂತ ಬಡಿತದ ದುಃಖ, ಹ್ಮ್ ವಿದ್ಯಾರ್ಚನೆ ಮಾಡುವಾಗ ದುಃಖ, ಹ್ಮ್ ಇಷ್ಟೆಲ್ಲ ಆದ್ರೂ ಪರವಾಗಿಲ್ಲ, ವಿದ್ಯೆ ಕಲಿತ ಮೇಲೆ ಸುಖ ಅಂದ್ರೆ ಹ್ಮ್ ಅದು ಇನ್ನೂ ಹೆಚ್ಚಿನ ದುಃಖ. ಹ್ಮ್ ಸಂಸಾರ ಹೆಂಡ್ರ ಮಕ್ಕಳಾದ್ರ ದುಃಖ ಹೋಗ್ತಂದ್ರೆ ಅವಾಗೂ ಇನ್ನೂ ಹೆಚ್ಚಿನ ದುಃಖ. ಹ್ಮ್ ಮುಪ್ಪಾದ್ರೂ ಸುಖವಾಗಿರ್ತಂದ್ರೆ ಅವಾಗೂ ಇನ್ನೂ ಹೆಚ್ಚಿನ ದುಃಖ. ಹ್ಮ್ ಯಾಕಂದ್ರೆ ಶಂಕರ ನೋಡು ನೀ ಎನ್ನ ಪರಿಭವ ದುಃಖವನು, ಹ್ಮ್ ಅದು ಹೇಳ್ತ ಜನನ ಮರಣರ ಬಾಧೆ, ಹ್ಮ್ ಹಸಿವು ತೃಷುವಿನ ಬಾಧೆ, ಹ್ಮ್ ವ್ಯಸನ ಮೇಳರ ಬಾಧೆ, ಹ್ಮ್ ಎಷ್ಟು ಬಾಧೆಗಳಂದ್ರೆ ಹ್ಮ್ 100,000,000 ಕೋಟಿಗಳುಂಟು ಶಂಕರ ದುಃಖ ಅಂದವ್. ಹ್ಮ್ ಒಂದೇ ಎರಡೇ ಮೂರೇ ನಾಲ್ಕೇ ಹ್ಮ್ ಕೋಟಿಗಟ್ಲೆ ಸಾವಿರಾರು ದುಃಖಗಳು ಪರಮಾತ್ಮ. ಹ್ಮ್ ಈ ದುಃಖದಿಂದ ನಾನು ಹೇಗೆ ಬದುಕಲಿ ಅಂತ ವಿಚಾರವನ್ನ ಹ್ಮ್ ವಿಚಾರವಾದಿ ಅಂತ ಭಕ್ತ ಪರಮಾತ್ಮನ ಕುರಿತು ಹ್ಮ್ ತನ್ನ ಅಳಲನ್ನು ತೋಡ್ಕಂತನ್ರಿ. ಹ್ಮ್ ನಾವ್ ಇಂಥದ್ದನ್ನ ದೇವ್ರ ಮುಂದೆ ಕೇಳಿವ ನಾವು.
ಹ್ಮ್ ಎಲ್ಲ ನಾವು ಬಂಗಾರ ಕೊಡು, ಬೆಳ್ಳಿ ಕೊಡು, ರೊಕ್ಕ ಕೊಡು, ರೂಪಾಯಿ ಕೊಡು, ಹ್ಮ್ ಇದನ್ನೇ ಕೇಳಿದೀವಿ ವಿನಃ ಈ ಇರುವಂತ ದುಃಖವನ್ನ ಕಡೆ ಭಗವಂತ ಅಂತ ಕೇಳಲ್ಲ. ಹ್ಮ್ ಅದಕ್ಕೆ ಇಲ್ಲಿ ಹ್ಮ್ ಮಹಾತ್ಮರು ಹ್ಮ್ ಏನ್ ಹೇಳ್ತಂದ್ರೆ, ಹ್ಮ್ ಸಂಸಾರವೆಂಬ ಕಾರಾಗೃಹದಿಂದ ಬಿಡುಗಡೆಯನ್ನು ಇಚ್ಛಿಸುವವನಿಗೆ ಹ್ಮ್ ಬಲವಾದ ವಾಸನಾತ್ರಯವೇ ಹ್ಮ್ ಕಾಲಿಗೆ ಕಟ್ಟಿರುವ ಕಬ್ಬಿಣದ ಸರಪಳಿ. ಹ್ಮ್ ವಾಸನಾತ್ರಯ ದೇಹವಾಸನ, ಹ್ಮ್ ಲೋಕವಾಸನ, ಹ್ಮ್ ಶಾಸ್ತ್ರವಾಸನ. ಹ್ಮ್ ಇವು ಕಾಲಿಗೆ ಕಟ್ಟಿರುವ ಕಬ್ಬಿಣದ ಸರಪಳಿ ಇದ್ದಂಗಂತ. ಹ್ಮ್ ಅದು ಬಲ್ಲವ್ರು ಹೇಳ್ತಾರೆ. ಹ್ಮ್ ಯಾವನು ಈ ವಾಸನಾತ್ರಯದಿಂದ ಬಿಡುಗಡೆಯನ್ನು ಹೊಂದುವನೋ ಹ್ಮ್ ಅವನು ಮಾತ್ರ ಈ ಲೋಕದಳು ಹ್ಮ್ ಮುಕ್ತಿಯನ್ನ ಹೊಂದುತ್ತಾನೆ. ಹ್ಮ್ ಉಳಿದವರಿಗೆ ಭವಕ್ಕೆ ಬರುತ್ತಾರೆ. ಹ್ಮ್ ಇದೇ ರೀತಿ ದೇಹವನ್ನ ಬದಲಾವಣೆ ಮಾಡ್ತಾ 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 ಅನಂತ ಜನ್ಮದಲ್ಲಿ ಹ್ಮ್ ಹುಟ್ಟುವುದು, ಬೆಳೆಯುವುದು, ಸಾಯುವುದು, ಹುಟ್ಟುವುದು, ಬೆಳೆಯುವುದು, ಸಾಯುವುದು. ಹ್ಮ್ ಇಷ್ಟು ದುಃಖದಲ್ಲಿ ಅವನು ಹ್ಮ್ ಬಳಲಬೇಕಾಗುತ್ತದೆ. ಹ್ಮ್ ಅದಕ್ಕಾಗಿ ಹ್ಮ್ ಮುಂದೆ ಕೂಡ ಹ್ಮ್ ಜಲಾದಿ ಸಂಸರ್ಗ